ಪ್ಯಾನ್ ಇಂಡಿಯಾ ಮೂವಿ ನೋಡಕ್ ಬಂದವರು ತುಳು ಸಿನಿಮಾ ನೋಡಕ್ ಬರ್ತಾರೆ ಅಂತಂದ್ರೆ ಆ ತುಳು ಸಿನಿಮಾ ನೋಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಸಣ್ಣ ವಿಷಯನ. ಹೌದು, ಅದಕ್ಕೆ ಅದು ಸ್ಪೆಷಲ್. ಬಿಕಾಸ್ ಈಗ ನಮ್ ತಲೆಯಲ್ಲಿ ಗೊತ್ತಿದೆ ನಮ್ದು 2 ಸಿನಿಮಾಗೆ ಜನ ಬಂದಿದ್ದಾರೆ ಅಂತ. ಇನ್ನೊಂದು ಸಿನಿಮಾಗೆ ಬರ್ತಾ ಇದಾರೆ, ಈಗ ಜೈಗ್ ಜನ ಬರ್ತಾ ಇದ್ರು ಕೂಡ ನಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಜನ ಬರ್ತಾರೆ ಅಂತ. ಆವಾಗ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ, ನಮ್ಗೆ ಒಂದು ಶೋ ಹೌಸ್ಫುಲ್ ಆದ್ರೆ ಸಾಕು ಅಂತ ಇತ್ತು. ಸೊ ಅದು ಯಾವಾಗ್ಲೂ ಮೆಮೊರೇಬಲ್. ಸೊ ಆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ನಮ್ಮ ಖಾಲಿ ಥಿಯೇಟರ್ಗಳು ಒಂದ್ಸಲ ಫುಲ್ ಆಗುವಂತ ಒಂದು ಲೈಫ್ ನಲ್ಲಿ ಸಿಕ್ಕಿದಂತಹ ಒಂದು ಅದ್ಭುತವಾದಂತಹ ಕ್ಷಣ ಅದು. ಸೊ ಜೈ ಎಷ್ಟೇ ದೊಡ್ಡ ಹಿಟ್ ಆದ್ರೂ ಗಿರಿಗಿಟ್ನ ಆ ಒಂದು ಇಮೋಷನ್ ಇದೆ ಅಲ್ವಾ, ಅದನ್ನ ಮ್ಯಾಚ್ ಮಾಡಕ್ ಸಾಧ್ಯ ಇಲ್ಲ. ಮಂಗಳೂರಿನವರೇ ಆದಂತಹ ನಟ ಸುನೀಲ್ ಶೆಟ್ಟಿ ಅವರು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ನಾನು ಸುನೀಲ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾರೆ ಅಂತಂದಾಗ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆ ನಂತರದಲ್ಲಿ ಅವರ ಪಾತ್ರ ಹೇಗಿದೆ, ಅವ್ರು ರಿಯಲ್ ಆಗಿ ಹೇಗಿದ್ದಾರೆ ಅದನ್ನೇ ತೋರಿಸಿದ್ದೀರಾ. ಅವರಿಗೆ ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರದ ಮೇಲೆ ಎಷ್ಟು ಒಲವಿದೆ ಅದನ್ನ ಸಂಭಾಷಣೆ ಮೂಲಕ ಜೊತೆಗೆ ಚಿತ್ರಕಥೆ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಅದು ಹೇಗಿತ್ತು, ಅವರಿಗೆ ಅದೆಷ್ಟು ಖುಷಿ ಕೊಡ್ತು ವೈಯಕ್ತಿಕವಾಗಿ? ಇಲ್ಲ, ಅವರು ಅದನ್ನ ಆಯ್ಕೆ ಅಂದ್ರೆ ಅವ್ರಿಗೆ ತುಂಬಾ ಜನ ಹೋಗ್ಬಿಟ್ಟು ಅಪ್ರೋಚ್ ಆಗಿದ್ದಾರೆ ಒಂದು ತುಳು ಸಿನಿಮಾ ಮಾಡಿ ಅಂತ. ಬಿಕಾಸ್ ಅವರೆಲ್ಲೋ ಹೇಳ್ಕೊಂಡಿದ್ರು ಒಂದು ತುಳು ಸಿನಿಮಾ ಮಾಡೋದಕ್ಕಿದೆ ಒಂದು ಅಂತ. ಬಟ್ ಅವ್ರು ಕಾಯ್ತಾ ಇದ್ದಿದ್ ಪಾತ್ರ ಯಾವ್ದು ಅಂತಂದ್ರೆ ಒಂದು ಫುಲ್ ಫ್ಲೆಜ್ ಅಲ್ಲಿ ಒಂದು ಕರೆಕ್ಟ್ ಆಗಿರುವಂತ ಕ್ಯಾರೆಕ್ಟರ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಯಾವ ಕ್ಯಾರೆಕ್ಟರ್ ಮಾಡ್ತಾರೆ ಅದರಿಂದ ಸಿನಿಮಾ ನೋಡುವಂತಹ ಜನರಿಗೆ ಒಂದ್ ಸ್ವಲ್ಪನಾದ್ರೂ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆಗ್ಬೇಕು ತುಳುನಾಡಿನ ಬಗ್ಗೆ ಅಂತ. ಸೊ ನನ್ನ ಪುಣ್ಯಕ್ಕೆ ನಾನು ಹಿಂದೆ ಸರ್ಕಸ್ ಇಲ್ಲ ಬೇರೆ ಯಾವ್ದು ಪ್ರಾಜೆಕ್ಟ್ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ರೆ ಮೇ ಬಿ ಅವ್ರು ನೋ ಹೇಳ್ಬೋದಾಗಿತ್ತು. ಬಿಕಾಸ್ ಅವ್ರಿಗೆ ಆ ಕ್ಯಾರೆಕ್ಟರ್ಗಳು ಇಷ್ಟ ಆಗ್ತಾ ಇತ್ತೋ ಗೊತ್ತಿಲ್ಲ. ಬಟ್ ಈ ಕ್ಯಾರೆಕ್ಟರ್ ಹೆಂಗಿತ್ತು ಅಂತಂದ್ರೆ ಅವ್ರು ಬಂದು ನಮ್ಮ ಊರಿನ ಬಗ್ಗೆ ಮಾತಾಡುವಂಥದ್ದು, ಊರಿನ ಜನರಿಗೆ ತೊಂದರೆ ಆದಾಗ ಮಾತಾಡುವಂಥದ್ದು, ಅಂಡ್ ಅವರಿಂದ ಜನರಿಗೆ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆಗುತ್ತೆ. ಹೌದೌದು, ಅದ್ ಹೆಂಗೋ ಆ ಟೈಮಿಂಗ್ ಅಲ್ಲೇ ಅವ್ರಿಗೆ ನನ್ನ ಕತೆ ಹೇಳೋ ತರ ಆಯ್ತು. ಸೊ ಅದೇ ದಟ್ ಇಸ್ ದ ಓನ್ಲಿ ರೀಸನ್. ನನ್ನ ಪರಿಚಯನೂ ಸರಿಯಾಗಿರ್ಲಿಲ್ಲ ಅವ್ರಿಗೆ. ಸೊ ಆ ಕತೆ ಕೇಳಿ ಅವ್ರ ಪಾತ್ರ ಹಿಂಗೆ ಅಂತ ಹೇಳಿದಾಗ್ಲೇ ಓಕೆ ಇದಾದ್ರೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಈಗಲೂ ಅದನ್ನ ನಂಬೋದಕ್ಕಾಗಲ್ಲ. ಬಿಕಾಸ್ ನನಗೆ ಯಾವುದೇ ಕನೆಕ್ಷನ್ ಇಲ್ಲದೆ ನಾನು ಸುಮ್ಮನೆ ಹೋಗಿರೋದು. ಏನೋ ಒಂದು ನನ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅಂತ ಸುಮ್ಮನೆ ಮಾತಾಡೋಣ, ಹೋದ್ರೆ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಫೋಟೋ ಸಿಗುತ್ತಲ್ವಾ ಅಂತ ಹೋಗಿದ್ದು. ಇವತ್ತು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಪ್ರಮೋಷನ್ ಲೈಫ್ ಅಲ್ಲಿ ಅಷ್ಟು ದೊಡ್ಡ ಕ್ರೌಡ್ ನೋಡಿಲ್ಲ ನನ್ನ ಫಂಕ್ಷನ್ಗೆ ಯಾವತ್ತೂ ಕೂಡ. ಸೊ ಅಂತ ಒಂದು ಪ್ರಮೋಷನ್ ಬಂದ್ರು, ಈಗಲೂ ಪಾಪ ಶೇರ್ ಮಾಡ್ತಾ ಇದಾರೆ, ಅಪ್ಡೇಟ್ ಕೇಳ್ತಾ ಇದಾರೆ, ಏನಾಯ್ತು, ಎಷ್ಟಾಯ್ತು, ಕಲೆಕ್ಷನ್ ಆಯ್ತಾ, ದುಡ್ಡು ಹಾಕಿದ್ ಬಂತ, ಇದೆಲ್ಲ ಕೇಳ್ತಾ ಇರ್ತಾರೆ. ಸೊ ದೊಡ್ಡ ಬ್ಲೆಸ್ಸಿಂಗ್ ಅದು ನಮ್ಮ ಲೈಫಲ್ಲಿ. ಈಗ ನಮ್ಮವರೇ ಹೇಳ್ತಾರೆ, ನಮ್ಮವರೇ ಸಿನಿಮಾ ಪ್ರಚಾರಕ್ಕೆ ಬರಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ಗಳು ಸಿನಿಮಾ ಟೀಮಿಂದ ನಾವು ಅವಾಗ ಕೇಳ್ತಾ ಇರ್ತೀವಿ. ಇವ್ರು ಮುಂಬೈನಲ್ಲಿ ಇದ್ಕೊಂಡು ಟ್ರೇಲರ್ ರಿಲೀಸಿಗೆ ಬಂದಿರುವಂತದ್ದು ಮತ್ತೆ ತುಂಬಾ ಹೊತ್ತು ಮಾತಾಡಿದ್ದಾರೆ. ಹೌದು, ಟ್ರೇಲರ್ ರಿಲೀಸ್ ಅಲ್ಲಿ ಅದನ್ನು ನೋಡಿದೆ ನಾನು. ಹೌದು, ಖಂಡಿತ ನೀವು ಹೇಳ್ದಂಗೆ ನೋಡಿ, ನಮ್ಮ ಸಿನಿಮಾದಲ್ಲೂ ತುಂಬಾ ಜನ ಇದಾರೆ ಪಾಪ, ಅವರೆಲ್ಲ ಬಿಸಿ ಇದಾರೆ. ಅವ್ರಿಗೂ ಅಂದ್ರೆ ಇಷ್ಟು ಜನ ಆರ್ಟಿಸ್ಟ್ ಇದಾರೆ, ಅವ್ರಿಗೂ ಬರಕ್ ಆಗ್ತಿಲ್ಲ. ಬಟ್ ಸುನಿಲ್ ಶೆಟ್ಟಿ ಅವರು ಮುಂಬೈಲಿದ್ದು ಅಷ್ಟೊಂದು ಸಿನಿಮಾಗಳು ಮಾಡ್ತಿದ್ದಾರೆ, ಇವಾಗ ಅಷ್ಟು ಬಿಸಿ ಇದಾರೆ, ಆದ್ರೂ ಬಂದು ಹೋಗಿದ್ದಾರೆ. ಇನ್ನೊಂದು ಹೇಳಿದ್ದಾರೆ, ಇನ್ನೊಂದ್ಸಲ ಬರ್ತೀನಿ ಸಿನಿಮಾ ನೋಡೋದಕ್ಕಿದೆ ನನಗೆ ಅಂತ. ಸೊ ಅದು ಅವರ ಆ ಒಂದು ಏನಂತಾರೆ, ಒಂದು ಪ್ರಾಡಕ್ಟ್ ಮೇಲೆ ಇರುವಂತಹ ಒಂದು ಪ್ರೀತಿ, ಅಥವಾ ಒಂದು ಒಳ್ಳೆ ಸಿನಿಮಾ ಆದಾಗ ಅದನ್ನ ನಾನು ಮೇಲೆತ್ತಬೇಕು ಅನ್ನೋಂತ ಒಂದು ಪ್ರೀತಿ ಕಾಣಿಸುತ್ತೆ. ಬಿಕಾಸ್ ಅವ್ರು ₹1 ಇಸ್ಕೊಂಡಿಲ್ಲ ನಮ್ಮ ಹತ್ರ. ಸೊ ಅವ್ರು ಆಕ್ಟ್ ಮಾಡೋದೇ ದೊಡ್ಡ ವಿಷಯ. ಅದ್ರಲ್ಲಿ ಮತ್ತೆ ಬಂದು ಸಪೋರ್ಟ್ ಮಾಡೋದು, ಅದು ಬಹುಶಃ ಒಬ್ಬ ನಟ ಸೂಪರ್ ಸ್ಟಾರ್ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿಯಿಂದ ಮಾತ್ರ ಹಂಗ್ ಮಾಡಕ್ ಸಾಧ್ಯ. ಹೌದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.